ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ZEB ಕಂಪನಿಯ ZEB-Jukebar 3820A Pro ಅಂತ ಈ ಒಂದು ಸೌಂಡ್ ಬಾರ್ ಇರುವಂಥದ್ದು. ಈ ಒಂದು ಸೌಂಡ್ ಬಾರ್ 8,999 ರೂಪಾಯಿ, ಅಂದರೆ 9,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಈ ಒಂದು ಸೌಂಡ್ ಬಾರ್ನಲ್ಲಿ ಇನ್ಬಿಲ್ಟ್ AUX ಕೂಡ ಇರುವಂಥದ್ದು. ಹೌದು, ನೀವು ಸಪ್ರೇಟಾಗಿ AUX ತಗೊಳ್ಳುವಂಥ ಅವಶ್ಯಕತೆ ಇಲ್ಲ, ಇದರಲ್ಲಿ ನಿಮಗೆ AUX ಸಿಕ್ಬಿಡುತ್ತೆ. ಮತ್ತು ಇದು ಬ್ಲೂಟೂತ್ ಸೌಂಡ್ ಬಾರ್ ಕೂಡ ಆಗಿರುವಂಥದ್ದು ಮತ್ತು HDMI ಕೂಡ ಸಪೋರ್ಟ್ ಆಗುತ್ತೆ. AUX ಕೇಬಲ್ನ ಕೂಡ ಹಾಕಬಹುದು. ಸೊ ಪ್ರತಿಯೊಂದು ರೀತಿಯಲ್ಲಿ ಈ ಒಂದು ಸೌಂಡ್ ಬಾರ್ನ ಯೂಸ್ ಮಾಡ್ಬೋದು. ನಾನಿವತ್ತು ಈ ಒಂದು ಸೌಂಡ್ ಬಾರ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಈ ಪ್ರೈಸೊಂದಿಗೆ ಈ ಒಂದು ಸೌಂಡ್ ಬಾರ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಇರುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಒಂದು ಸೌಂಡ್ ಬಾರ್ ನಮಗೆ ನೋಡ ಸಿಗ್ತಾ ಇರುವಂತದ್ದು. ಇದರ ಜೊತೆ ಕೆಲವೊಂದು ಎಕ್ಸಸರೀಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ರಿಮೋಟಿಗೆ ಬ್ಯಾಟ್ರಿ, ಯೂಸರ್ ಮ್ಯಾನ್ಯುಯಲ್, ಕೆಲವೊಂದು ಕನೆಕ್ಟಿಂಗ್ ಕೇಬಲ್ಸ್ಗಳು ಮತ್ತು HDMI ಕೇಬಲ್ನ ಕೂಡ ಕೊಟ್ಟಿರುವಂಥದ್ದು ಒಂದು ಕ್ರೇಜಿ ವಿಷಯ. ಮೋಸ್ಟ್ ಆಫ್ ದ ಸೌಂಡ್ ಬಾರ್ಗಳಲ್ಲಿ HDMI ಕೇಬಲ್ನ ಕೊಡಲ್ಲ. ಸೊ ಆರ್ಕ್ನ ಮುಖಾಂತರ ನಾವು ಬೇಕಾದ್ರೆ ಟಿವಿಯು ಕೂಡ ಕನೆಕ್ಟ್ ಮಾಡ್ಕೊಬೋದು. ಮತ್ತು ವಾಲ್ ಮೌಂಟನ್ನ ಕೂಡ ಕೊಟ್ಟಿರುವಂಥದ್ದು ಇನ್ನೊಂದು ಒಳ್ಳೆ ವಿಷಯ. ಟಿವಿ ಕೆಳಗಡೆ ನೀವು ಗೋಡೆಗೆ ಬೇಕಾದರೂ ಮೌಂಟ್ ಮಾಡ್ಕೊಬೋದು. ಮೊದಲದಾಗಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದ್ರೆ ಈ ಒಂದು ಸೌಂಡ್ ಬಾರ್ ಹೆವಿ ಸಾಲಿಡ್ ಆಗಿದೆ, ತುಂಬಾ ವೈಟ್ ಕೂಡ ಇರುವಂಥದ್ದು. ಆಯ್ತಾ, ಇದರಲ್ಲಿ ಯಾವುದೇ ಸಪರೇಟ್ ನಿಮಗೆ ಊಫರ್ಗಳು ಸಿಗ್ತಾ ಇಲ್ಲ, ಇನ್ಬಿಲ್ಟ್ ಊಫರ್ಗಳನ್ನ ಕೊಟ್ಟಿದ್ದಾರೆ ಆ ಕಡೆ ಮತ್ತು ಈ ಕಡೆ. ಈ ಒಂದು ಸ್ಪೀಕರ್ ಏನಿದೆ 80 ವ್ಯಾಟ್ನ ಸ್ಪೀಕರ್ ಆಗಿರುವಂಥದ್ದು. ಆಯ್ತಾ, 80 ವ್ಯಾಟಿನ ಸ್ಪೀಕರ್ಗಳು ಇದಕ್ಕಿಂತ ಸಣ್ಣ ಸೈಜಲ್ಲೇ ಬರ್ತವೆ, ಬಟ್ ಇದಂತೂ ಹೆವಿ ಅಂದರೆ ಹೆವಿ ವೆಯ್ಟ್ ಇರುವಂಥದ್ದು. ಹತ್ತಿರ 3 kg ಮೇಲಿದೆ. ಆಯಿತಾ, ಸೊ ಮೇಲ್ಗಡೆ ಇರುವಂಥದ್ದು ಮೆಟಾಲಿಕ್ ಮೆಶ್ಶು. ಸೊ ಲುಕ್ ವೈಸು ಕೂಡ ತುಂಬ ಚೆನ್ನಾಗಿರುವಂಥದ್ದು ಮತ್ತು ಬಟನ್ಸ್ನ ಕ್ವಾಲಿಟಿ ಕೂಡ ಸಖತ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ZEB ಅವ್ರ ಬಟನ್ಸ್ಗಳು ನಂಗೆ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಇದ್ರದ್ದು ಒಂದು ರೀತಿ ಪ್ರೀಮಿಯಮ್ ಅನಿಸುತ್ತೆ. ಆಯಿತಾ, ಸಖತ್ ಪ್ರೀಮಿಯಮ್ ಆಗಿದೆ. ಮತ್ತು ಇದರಲ್ಲಿ ಕೆಲವೊಂದು ಪೋರ್ಟ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಆಯಿತಾ, ಒಂದು HDMI ಪೋರ್ಟ್ ಇದೆ, ಕೇವಲ ಒಂದೇ ಒಂದು ಕೊಟ್ಟಿರುವಂಥದ್ದು ಬೇಜಾರಾಯಿತು. ಇದು ಬಿಟ್ಟರೆ ಬೇರೆ ವರ್ಷನ್ಗಳಲ್ಲಿ ZEB-ಅಲ್ಲೇ 2-3 ಕೊಟ್ಟಿದ್ದಾರೆ ಎಷ್ಟೋ ಕಡೆ. ಇದರಲ್ಲಿ ಒಂದೇ ಒಂದು ಮತ್ತು ಒಂದು USB ಪೋರ್ಟ್ ಇರುವಂಥದ್ದು, ಒಂದು ಆಪ್ಟಿಕಲ್ ಆಡಿಯೋ ಪೋರ್ಟ್ ಇದೆ. ಇದು ಈ ಒಂದು HDMI ಪೋರ್ಟ್ ಇದು ಆರ್ಕ್ ಕೂಡ ಸಪೋರ್ಟ್ ಮಾಡುತ್ತೆ, ಒಂದು ಒಳ್ಳೆ ವಿಷಯ. ಮತ್ತು AUX ಕೇಬಲ್ನ ಪೋರ್ಟ್ ಇರುವಂಥದ್ದು. ಆಗಲೇ ಹೇಳ್ದಂಗೆ ಇದು ಬ್ಲೂಟೂತ್ನ ಕೂಡ ಹೊಂದಿರುವಂಥದ್ದು. ಬ್ಲೂಟೂತ್ 5.0 ಬ್ಲೂಟೂತ್ನ ಮುಖಾಂತರ ಕೂಡ ಬೇಕಾದರೆ ನೀವು ಕಂಪ್ಯೂಟರ್ಗೆ, ಲ್ಯಾಪ್ಟಾಪ್ಗೆ, ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಬೋದು, ಒಂದು ಒಳ್ಳೆಯ ವಿಷಯ. ಮತ್ತು HDMI ಮುಖಾಂತರ ಆರ್ಕ್ ಥ್ರೂ ಟಿವಿಗಾದರೂ ಕನೆಕ್ಟ್ ಮಾಡ್ಕೊಬೋದು ಅಥವಾ ನಿಮ್ಮ ಕಂಪ್ಯೂಟರ್ಗೆ ಬೇಕಾದರೂ ಕನೆಕ್ಟ್ ಮಾಡ್ಕೊಬೋದು. ಅದಷ್ಟೇ ಎಲ್ಲ ಆಗಿಳಿದಂಗೆ ಈ ಒಂದು ಸ್ಪೀಕರ್ ಸೌಂಡ್ ಬಾರ್ನಲ್ಲಿ ನಿಮಗೆ AUX ಇನ್ಬಿಲ್ಟ್ ಇರುವಂಥದ್ದು. ಆಯಿತು, AUX ರೀತಿಯಲ್ಲೂ ಕೂಡ ಈ ಒಂದು ಸೌಂಡ್ ಬಾರ್ನ ಯೂಸ್ ಮಾಡ್ಕೊಬೋದು, ಸೂಪರ್ ವಿಷಯ. ಇಲ್ಲಿ USB ಪೋರ್ಟ್ ಇದೆ. ಆಯಿತಾ, ಅದಕ್ಕೆ ಪೆನ್ ಡ್ರೈವ್ ಆಗ್ಬೋದು 32 GB, ಅದರ ಮುಖಾಂತರ ಸಾಂಗ್ ಪ್ಲೇ ಮಾಡ್ಬೋದು. ಆದರೆ ಈ ಒಂದು USB ಪೋರ್ಟಿನ ಪ್ಲೇಸ್ಮೆಂಟ್ ಆಗೋ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆಯಿತಾ, USB ಹಾಕೋದಕ್ಕೆ ಆಗಲ್ಲ, ನಾವು ಹಿಂಗೆ ಮಲಗಿಸ್ಕೊಂಡ್ಬಿಟ್ಟು ಹಾಕಬೇಕು, ಆ ರೀತಿ ಆ ಒಂದು ಪ್ಲೇಸ್ಮೆಂಟನ್ನು ಕೊಟ್ಟಿರುವಂಥದ್ದು ಬೇಜಾರಾಯಿತು. ಮತ್ತು AUX ಕೇಬಲ್ ಆಬ್ವಿಯಸ್ಲಿ ಮೊಬೈಲಿಗೆ 3.5 ಹೆಡ್ಫೋನ್ ಜಾಕನ್ನು ಕನೆಕ್ಟ್ ಮಾಡ್ಕೊಳ್ಬೇಕಾದ್ರು ಪ್ಲೇ ಮಾಡ್ಬೋದು. ಸೊ ಆ ರೀತಿ ಬೇಕಾದರೂ ನೀವು ಯೂಸ್ ಮಾಡ್ಕೊಬೋದು. ಯೂಶ್ವಲಿ ಯಾರು ಕೂಡ ಆಪ್ಟಿಕಲ್ ಆಡಿಯೋ ಪೋರ್ಟ್ ಯೂಸ್ ಮಾಡಲ್ಲ. ಸೊ ನೋಡಿ, ನಿಮ್ಗೆ ಯಾರೋ ಹಳೇ ಯಾವುದೋ ಟಿ ವಿ ಅಥವಾ ಯಾರೋ ಯೂಸ್ ಮಾಡೋಂಥವ್ರು ಆಪ್ಟಿಕಲ್ ಪೋರ್ಟ್ನ ಮುಖಾಂತರ ಬೇಕಾದ್ರೂ ಯೂಸ್ ಮಾಡ್ಬೋದು. ಕೆಲವೊಂದು ಟಿ ವಿಯಲ್ಲಿ ಇರುತ್ತೆ ಆಪ್ಟಿಕಲ್ ಆಡಿಯೋ ಪೋರ್ಟು. ಸೊ ಬಟ್ ನಾನು ಇದುವರೆಗೂ ಯಾರು ನೋಡಿಲ್ಲ ಯೂಸ್ ಮಾಡೋವಂಥವ್ರನ್ನ. ಇನ್ನು ಈ ಒಂದು ಸ್ಪೀಕರ್ನಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು. ಆಯಿತಾ, 5.1 ನೀಡಿದರೆ ಚೆನ್ನಾಗಿರೋದು. 5.0 ಕೂಡ ನಿಮಗೆ ಅಂಥ ಕನೆಕ್ಟಿವಿಟಿ ಇಶ್ಯೂ ಆಗಲ್ಲ. ಸುಮಾರು 10 ಮೀಟರ್ ದೂರ ಆದರೂ ಕೂಡ ಆರಾಮಾಗಿ ಕನೆಕ್ಟ್ ಆಗೋದು. ಇಲ್ಲೂ ಕೂಡ ಬ್ರೇಕ್ ಅಂತೂ ಅನಿಸಲ್ಲ ನಿಮಗೆ. ಸೊ ಓಕೆ ಅಂತೀನಿ. ಇನ್ನು ನಾನು ಈ ಒಂದು ಸ್ಪೀಕರ್ನಲ್ಲಿ ಬ್ಲೂಟೂತ್ನ ಮುಖಾಂತರ ಕನೆಕ್ಟ್ ಮಾಡಿ ಕೇಳ್ದಂಗೆ ಒಂದು ಲೆವೆಲಿಗೆ ಚೆನ್ನಾಗಿ ಕೇಳುತ್ತೆ. ಡಿಫ್ರೆನ್ಸ್ ಇದೆ. HDMI ಕನೆಕ್ಟ್ ಮಾಡ್ಕೊಂಡು ಕೇಳೋದಕ್ಕೂ ಬ್ಲೂಟೂತಲ್ಲಿ ಕೇಳೋದಕ್ಕೂ ಸಖತ್ ಡಿಫ್ರೆನ್ಸ್ ಇದೆ. ಟಿವಿ ಕೂಡ ಕನೆಕ್ಟ್ ಮಾಡಿದ್ದೆ, ಟಿವಿನಲ್ಲಿ ಅದು ಸಖತ್ತಾಗಿ ಕೇಳುತ್ತೆ. ಇನ್ಬಿಲ್ಟ್ ಟಿವಿ ಸ್ಪೀಕರ್ಗಿಂತ ಸಖತ್ತಾಗಿ ಕೇಳುತ್ತೆ. ನಮ್ಮದು ಹಾಲ್ ಏನಿದೆ ಅಲ್ವಾ, ಅದಕ್ಕಂತೂ ಪರ್ಫೆಕ್ಟ್ ಆಗಿದೆ. ಏನಾದರೂ ಟಿವಿ ವಾಲ್ಯೂಮ್ ಅಷ್ಟೊಂದು ಕೇಳಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದರೆ ಈ ಸ್ಪೀಕರ್ ಸೂಪರ್ ಆಗಿದೆ. 80 ವ್ಯಾಟ್ ಸ್ಪೀಕರು ಸಖತ್ತಾಗಿ ಕೇಳ್ತು ನನಗೆ. ಇದರಲ್ಲಿ ಯಾವುದೇ ಡಾಲ್ಬಿ ಅಟ್ಮೋಸ್ ಆಗಲಿ ಅದೆಲ್ಲ ಏನೂ ಇಲ್ಲ. ಆಯಿತಾ, ಏನೂ ಇಲ್ಲ. ಒಂದು ಬೇಸಿಕ್ ಡಾಲ್ಬಿ ಆಡಿಯೋ ಅದು ಇದೆಲ್ಲ ಸಪೋರ್ಟ್ ಮಾಡುತ್ತೆ, ಡಿಕೋಡ್ ಮಾಡುತ್ತೆ ಅಷ್ಟೇ. ಬಟ್ ಸ್ಟಿಲ್ ಹೆವಿ ಇಂಪ್ರೆಸ್ ಮಾಡ್ತು ನನಗೆ ಟಿವಿ ಕನೆಕ್ಟ್ ಮಾಡಿದಾಗ. ಮತ್ತು AUX ಕೂಡ ಇರುವಂಥದ್ದು. AUX ನೀವು ಕನೆಕ್ಟ್ ಮಾಡ್ಕೊಬೇಕು ಅಂದರೆ ಇವ್ರದ್ದು ಅಪ್ಲಿಕೇಶನ್ ಇದೆ. ಆಯಿತಾ, ZOOK ಸ್ಮಾರ್ಟ್ ಆ್ಯಪ್ ಅಂತ ಒಂದಿದೆ, ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಈ ಒಂದು ಸೌಂಡ್ ಬಾರಿಗೆ ವೈಫೈ ಆನ್ ಮಾಡಿಕೊಂಡು ಕನೆಕ್ಟ್ ಮಾಡಿಕೊಂಡು ನಂತರ ನೀವು ಅಮೆಝಾನಿಗೆ ಲಿಂಕ್ ಮಾಡ್ಕೊಬೇಕಾಗತ್ತೆ. ನೀವು ಯಾವ ರೀತಿ ನಾರ್ಮಲ್ AUX ಎಲ್ಲ ಲಿಂಕ್ ಮಾಡ್ತೀರಿ ನೋಡಿ, ಸೇಮ್ ಅದೇ ಪ್ರೋಸೆಸ್ಸು ಇದಕ್ಕೂ. ಸೊ ಲಾಗಿನ್ ಎಲ್ಲ ಮಾಡಿದ್ಮೇಲೆ ನೀವು ಆರಾಮಾಗಿ AUX ರೀತಿ ಯೂಸ್ ಮಾಡ್ಕೊಬೋದು. ತೋರಿಸ್ತೀನಿ. ವಾಟ್ ಈಸ್ ದ ವೆದರ್ ಲೈಕ್?
Right now in Bengaluru, Karnataka, it's 23 degrees Celsius with cloudy skies. Today's forecast has lots of clouds, with a high of 24 degrees and a low of... Stop. ಸೊ ಈ ರೀತಿ ಆರಾಮಾಗಿ ಪ್ರತಿಯೊಂದು ಅಲೆಕ್ಸಾ ನೀವು ಹೆಂಗಾಗ್ಬಿಡುತ್ತೆ ಅಂದರೆ ನಾವು ಎಷ್ಟೋ ಸಲ ಒಂದು ಸ್ಪೀಕರ್ ತೊಗೊಬೇಕು ಅಂತ ಅಂದ್ಕೊಂಡಿರ್ತೀವಿ, ಅಲೆಕ್ಸಾನು ತೊಗೊಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ ಎರಡು ಒಂದರಲ್ಲೇ ಬಂದ್ಬಿಡುತ್ತೆ ಆಯಿತಾ. ಸೊ ನೀವೇನಾದರೂ ಅಲೆಕ್ಸಾ ಸೌಂಡ್ ಬಾರ್ ಎರಡೂ ತೊಗೊಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ ಅಂತಂದರೆ ನಿಮಗೆ ಇದೊಂದು ಒಳ್ಳೆ ಆಪ್ಷನ್ ಆಗ್ಬೋದು. ಬಟ್ ಸ್ಟಿಲ್ ಬೆಲೆ ಏನು ಕಡಿಮೆ ಇಲ್ಲ ಇದಕ್ಕೆ. ಈಗ ಸದ್ಯಕ್ಕೆ 9,000 ರೂಪಾಯಿ ಇದೆ ಆಯಿತಾ. 9,000 ರೂಪಾಯಿಗೆ 9,000 ಕಡಿಮೆ ಏನಲ್ಲ ನಿಮಗೆ. ಸೊ ಇದೇ ಒಂದು ಕಾನ್ಫಿಗರೇಷನ್ ಒಂದು 80 ವ್ಯಾಟ್ನ ಸ್ಪೀಕರಲ್ಲೇನು ಕಡಿಮೆಗೆ ಸಿಗ್ತವೆ. ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಇದರಲ್ಲಿ ಇನ್ಬಿಲ್ಟ್ ಅಲೆಕ್ಸಾ ಇರುವಂಥದ್ದು. ಸೊ ನೀವು ಒಂದು ಇಂಟರ್ನೆಟ್ ಇದ್ದರೆ ಮನೇಲಿ ನೀವೇನು ಮೊಬೈಲ್ ಕನೆಕ್ಟ್ ಮಾಡಬೇಕು, ಟಿ ವಿ ಕನೆಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸಾಂಗನ್ನು ಇಲ್ಲೇ ಪ್ಲೇ ಮಾಡ್ಬೋದು. ನಾವು ಏನು ಹೇಳ್ತೀವಿ ಜಸ್ಟ್ ಸ್ಪೀಕರ್ನ ಪ್ಲೇ ಮಾಡ್ಬಿಡುತ್ತೆ ನಮಗೆ. ಒಂದು ರೀತಿ ಏನಾದರೂ ಸಡನ್ನಾಗಿ ಏನೋ ಕೇಳಬೇಕು, ನಾವು ಏನೋ ಸಾಂಗ್ ಕೇಳಬೇಕು ಅಂದ ತಕ್ಷಣ ಮೊಬೈಲ್ ಕನೆಕ್ಟ್ ಮಾಡಬೇಕು ಅನ್ನೋಂಗಿಲ್ಲ, ಟಿ ವಿ ಕನೆಕ್ಟ್ ಮಾಡಬೇಕು ಅನ್ನೋಂಗಿಲ್ಲ. ಜಸ್ಟ್ ಕಮಾಂಡ್ ಕೊಟ್ಟರೆ ಆಟೋಮೆಟಿಕ್ ಪ್ಲೇ ಮಾಡ್ಕೊಂಡು ಹೋಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಅದು ಬಿಟ್ಟರೆ ನೀವು ಆಬ್ವಿಯಸ್ಲಿ ಬ್ಲೂಟೂತ್ ಮುಖಾಂತರ ಪ್ಲೇ ಮಾಡ್ತೀರಾ ಅಷ್ಟೇ. ಅವೆಲ್ಲ ಆಪ್ಷನ್. ಬಟ್ ಸ್ಟಿಲ್ ಪ್ಲಸ್ ಪಾಯಿಂಟ್ ಅನಿಸಿದ್ದು ಈ ಒಂದು ಅಲೆಕ್ಸಾ ಅದು. ಮತ್ತು ಇನ್ನೊಂದಪ್ಪ ಅಂದರೆ ಇದಕ್ಕೆ ಅಪ್ಲಿಕೇಶನ್ ಸಪೋರ್ಟ್ ಇರೋದ್ರಿಂದ ಅಪ್ಲಿಕೇಶನಲ್ಲೇ ಈ ಒಂದು ಸೌಂಡ್ ಬಾರ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡ್ಬೋದು. ಸೊ ಮೋಡ್ಗಳನ್ನ ನೀವು ಬ್ಲೂಟೂತ್ ಮೋಡು, HDMI ಇದನ್ನೆಲ್ಲ ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಮುಖಾಂತರ ಸ್ವಿಚ್ ಮಾಡ್ಬೋದು. ವಾಲ್ಯೂಮನ್ನು ಕೂಡ ಅಲ್ಲೇ ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ರಿಮೋಟ್ನ ಕೂಡ ಕೊಟ್ಟಿದ್ರೆ ಆಯಿತಾ. ಸೊ ಈ ಒಂದು ಸ್ಪೀಕರ್ನಾದ್ರೂ ಕಂಟ್ರೋಲ್ ಮಾಡಿ, ಸ್ಪೀಕರ್ಲ್ಲೂ ಬಟನ್ ಇದೆ, ಅಥವಾ ಮೊಬೈಲ್ ಅಪ್ಲಿಕೇಶನಲ್ಲಿ ಬೇಕಾದರೂ ಕಂಟ್ರೋಲ್ ಮಾಡಿ, ಅಲ್ಲೂ ಕೂಡ ಆಪ್ಷನ್ ಇದೆ. ಮತ್ತು ಇಲ್ಲೂ ಕೂಡ ಇರುವಂಥದ್ದು ಈ ಒಂದು ರಿಮೋಟಲ್ಲೂ ಕೂಡ ಅಲೆಕ್ಸಾವನ್ನು ಟ್ರಿಗರ್ ಮಾಡ್ಬೋದು ನಾವು. ಸೊ ಇಲ್ಲೇ ನೋಡಿ, ಹೂ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? The current president of India is Ram Nath Kovind. ಸೊ ಈ ರೀತಿ ಅಲೆಕ್ಸಾನ ಕೂಡ ರಿಮೋಟ್ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಅದಷ್ಟೇ ಅಲ್ಲ, ರಿಮೋಟಲ್ಲಿ ಇನ್ನೂ ಕೆಲವೊಂದು ಆಪ್ಷನ್ ಎಲ್ಲ ಇದೆ. ಆನ್ ಆಫ್ ಮಾಡ್ಬೋದು, ಇನ್ಪುಟ್ ಅಂದರೆ ಸೋರ್ಸನ್ನು ಚೇಂಜ್ ಮಾಡ್ಬೋದು, ಮತ್ತು ವಾಲ್ಯೂಮ್ ಅಪ್ ಡೌನ್, ನೆಕ್ಸ್ಟ್ ಸಾಂಗು, ಪ್ಲೇ ಪಾಸು, ಮತ್ತು ಮ್ಯೂಟ್ ಕೂಡ ಬಟನ್ ಇದೆ, ಮತ್ತು ಮೋಡ್ಗಳನ್ನ ಕೂಡ ಚೇಂಜ್ ಮಾಡ್ಬೋದು. ಮೂವಿ ಮೋಡು, 3D ಮೋಡು, ಸೊ ಆ ರೀತಿ ಮ್ಯೂಸಿಕ್ ಮೋಡು, ನ್ಯೂಸ್, ಈ ರೀತಿ ನಮಗೆ ಇಷ್ಟ ಬಂದಂಥ ಮೋಡನ್ನು ಇಲ್ಲೇ ಚೇಂಜ್ ಮಾಡ್ಬೋದು. ಮತ್ತು ಟ್ರಬಲ್ಲು, ಬೇಸ್ನ ಕೂಡ ನಿಮಗೆ ಇಷ್ಟ ಬಂದಷ್ಟು ಜಾಸ್ತಿ ಕಡಿಮೆ ಮಾಡ್ಕೊಬೋದು. ರಿಮೋಟ್ನ ಕ್ವಾಲಿಟಿಯನ್ನು ಚೇಂಜ್ ಮಾಡಲಾಗಿರುವಂಥದ್ದು ಒಂದು ಇಂಪ್ರೆಸ್ ಮಾಡ್ತಾರೆ, ನನಗೆ ಒಳ್ಳೆ ಕ್ವಾಲಿಟಿ ಅಂತ ಅನ್ನಿಸ್ತಾ. ಇದಕ್ಕಿಂತ ಮುಂಚೆ ಜೆಬ್ರಾನಿಕ್ ಅವರು ಕೊಡ್ತಾ ಇದ್ದಂಥ ರಿಮೋಟ್ ನನಗೆ ಅಷ್ಟೊಂದು ಪ್ರೀಮಿಯಮ್ ಅಂತ ಅನ್ನಿಸ್ತಿರ್ಲಿಲ್ಲ. ಬಟ್ ಇದು ಒಂದು ರೀತಿ ಗ್ರಿಪ್ ತುಂಬ ಚೆನ್ನಾಗಿದೆ, ಮ್ಯಾಟ್ ಫಿನಿಷ್ನೆಲ್ಲ ಹಾಕ್ಬಿಟ್ಟು ಸಖತ್ತಾಗಿ ಮಾಡವ್ರೆ. ಸೊ ಇಷ್ಟ ಆಯ್ತು ನನಗೆ. ಫೈನಲಿ ಸೌಂಡ್ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಡಿಫ್ರೆಂಟ್ ಕನೆಕ್ಷನಲ್ಲಿ ಡಿಫ್ರೆಂಟ್ ರೀತಿಯ ಕ್ವಾಲಿಟಿಯನ್ನು ಸೌಂಡ್ ವಾಲ್ಯೂಮ್ನ ಪ್ರೊಡ್ಯೂಸ್ ಮಾಡುತ್ತೆ ಆಯಿತಾ. ಸೊ ನಾನು ಟಿ ವಿ ಕನೆಕ್ಟ್ ಮಾಡಿದಾಗ, HDMI ಕನೆಕ್ಟ್ ಮಾಡಿದಾಗ ಬೆಂಕಿ ಅಂತ ಅನ್ನಿಸ್ತು ನನಗೆ, ಸಖತ್ತು ಕ್ರೇಜಿ ಅನ್ನಿಸ್ತು. ಮತ್ತು ಅಲೆಕ್ಸಾ ಕನೆಕ್ಟ್ ಮಾಡಿದಾಗಲೂ ಕೂಡ ಅದು ಪ್ಲೇ ಮಾಡುವಂಥ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಪ್ಲೇ ಆಗುತ್ತೆ. ನನಗೆ ಅಲ್ಲೂ ಕೂಡ ಸ್ವಲ್ಪ ಡೀಟೇಲ್ ಲಾಸ್ ಆಗ್ತದೆ ಅಂತ ಅನ್ನಿಸ್ತಿಲ್ಲ. ಬಟ್ ಕಂಪ್ಯಾರಿಟಿವ್ಲಿ ನೀವು HDMI ಆರ್ಟ್ನ ಮುಖಾಂತರ ಪ್ಲೇ ಮಾಡಿದ ವಾಲ್ಯೂಮ್ ಅಂತೂ ಬೆಂಕಿ ಕೇಳುತ್ತೆ, ಸಖತ್ತಾಗಿ ಕೇಳುತ್ತೆ. ಮತ್ತು ಕಂಪ್ಯಾರಿಟಿವ್ಲಿ ನೀವು ಆಕ್ಸ್ಗೆ ಹಾಕ್ತಿರೋ ಅಥವಾ ಬ್ಲೂಟೂತ್ಗೆ ಹಾಕ್ತಿರೋ, ಅಲೆಕ್ಸಾ ಮುಖಾಂತರ ಪ್ಲೇ ಮಾಡ್ತಿರೋ, ಕಂಪ್ಯಾರಿಟಿವ್ಲಿ HDMIಯಲ್ಲಿ ನನಗಂತೂ ವಾಲ್ಯೂಮ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು. ಮೋಸ್ಟ್ಲಿ ಏನೋ ಪ್ರೋಸೆಸ್ ಮಾಡುತ್ತೆ ಆ ಒಂದು ಸೌಂಡ್ ನನಗನ್ನಿಸ್ದಂಗೆ ಈ ಒಂದು ಸೌಂಡ್ ಬಾರ್ನಲ್ಲಿ. ಸೊ ಅದಂತೂ ಬೆಂಕಿಯಾಗಿದೆ. ಅದಷ್ಟೇ ಅಲ್ಲ, ನನಗೆ ಈ ಒಂದು ಬ್ಲೂಟೂತ್ದು ಚೆನ್ನಾಗಿ ಕೇಳುತ್ತೆ, ಸಗದಾಗಿದೆ, ಕ್ರಿಸ್ಪ್ ಆಗಿದೆ, ಒಂದು ಲೆವೆಲ್ಲಿಗೆ ಜೋರಾಗಿ ಕೇಳುತ್ತೆ. ಹೆವಿ ಜೋರಾಗಲ್ಲ. ನೀವು 350-400 ವ್ಯಾಟಿನ ಸ್ಪೀಕರಿಗೆ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ. ಸಪ್ರೇಟ್ ಊಫರೆಲ್ಲ ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು ಇನ್ನು. ಬಟ್ ಸ್ಟಿಲ್ ಈ ಒಂದು 80 ವ್ಯಾಟ್ ಲೆವೆಲ್ಲಿಗೆ ಸಖತ್ತಾಗಿದೆ, ಇಂಪ್ರೆಸ್ ಮಾಡ್ತು ನನಗೆ. ಮತ್ತು ಆಕ್ಸ್ ಕೇಬಲ್ಗೂ ಕೂಡ ಅಷ್ಟೇ, ಆಕ್ಸ್ ಕೇಬಲ್ಗಿಂತ HDMI ಪ್ರಿಫರ್ ಮಾಡಿದೆ ನಾನು. ಅದು ಕೂಡ ಸಿಮಿಲರ್, ಆಲ್ಮೋಸ್ಟ್ ಆಕ್ಸು ಆಮೇಲೆ ಬ್ಲೂಟೂತು ಅಲೆಕ್ಸಾ 3 ಕೂಡ ಆಲ್ಮೋಸ್ಟ್ ಸಿಮಿಲರಾಗಿ ಕೇಳುತ್ತೆ. ಮತ್ತು HDMI ಮಾತ್ರ ಬೆಂಕಿ ಇದೆ. ಸೊ ಓವರಾಲ್ ಕೇಳ್ತಾ ಇದ್ದೀರಾ ಅಂತ ಅಂದರೆ ಈ ಒಂದು ಸೌಂಡ್ ಬಾರನ್ನು ಸುಮಾರು 9,000 ರೂಪಾಯಿ ಪರ್ಚೇಸ್ ಮಾಡ್ಬೋದಾ ಅಂತ ನಾನಂತೀನಿ. 80 ವ್ಯಾಟ್ನ ಸ್ಪೀಕರ್ಗೋಸ್ಕರ ತೊಗೋತಾ ಇದ್ದೀರಾ ಅಂತಂದ್ರೆ ಅಲ್ಲ ಆಯಿತಾ. 80 ವ್ಯಾಟಿನ ಸ್ಪೀಕರ್ಗಳು ನಿಮಗೆ 6-7 ಸಾವಿರ ರೂಪಾಯಿಗೆಲ್ಲ ಸಿಗ್ಬೋದು. ಇವರಲ್ಲೇ ಈ ಒಂದು ಜೆಬ್ರಾನಿಕಲ್ಲೇ ಇನ್ನೂ ಕಡಿಮೆಗೆ ಸಿಗುತ್ತೆ. ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಇದರಲ್ಲಿ ಇನ್ಬಿಲ್ಟ್ ಅಲೆಕ್ಸಾ ಕೂಡ ಇರುವಂಥದ್ದು. ಮತ್ತು ಜೆಬ್ರಾನಿಕ್ ನಮ್ಮ ಭಾರತದ ಬ್ರ್ಯಾಂಡ್ ಆಗಿರೋದ್ರಿಂದ 1 ವರ್ಷ ವಾರಂಟಿಯನ್ನು ಕೂಡ ಕೊಡುತ್ತೆ. ನಾನು ಕೂಡ ಜೆಬ್ರಾನಿಕ್ ಸ್ಪೀಕರ್ನ ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ಮೊನ್ನೆ ಪ್ರಾಬ್ಲಮ್ ಆಗಿತ್ತು ನಂದು ಸೌಂಡ್ ಬಾರು. ಸೊ ಕಾಲ್ ಮಾಡಿದಾಗ ಮನೆಗೆ ಬಂದ್ಬಿಟ್ಟು ಎಲ್ಲ ರಿಪೇರ್ ಮಾಡಿಕೊಟ್ಟೋದ್ರು. ಸೊ ಅದರಿಂದ 1 ವರ್ಷ ವಾರಂಟಿದ್ರಿಂದ ನನಗಂತೂ ಏನು ತೊಂದರೆ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ಬಟ್ ಸ್ಟಿಲ್ ಹೇಳೋದಕ್ಕಾಗಲ್ಲ, ಈ ರೀತಿ ಪ್ರಾಡಕ್ಟ್ಗಳೆಲ್ಲ ಯಾವ ಬೇಕಾದರೂ ಹಾಳಾಗ್ಬೋದು. ಬಟ್ 1 ವರ್ಷದ ವಾರಂಟಿ ಮಾತ್ರ ಪಕ್ಕಾ ಕೊಡ್ತಾರೆ ಜೆಬ್ರಾನಿಕ್ ಅವರು, ನನ್ನ ಎಕ್ಸ್ಪೀರಿಯನ್ಸ್ನ ಪ್ರಕಾರ. ಸೊ ಯೋಚನೆ ಮಾಡಿ ನೋಡಿ, ನಿಮಗೆ ಇನ್ಬಿಲ್ಟ್ ಅಲೆಕ್ಸಾನ ಹೊಂದಿರುವಂಥ ಸೌಂಡ್ ಬರಬೇಕು ಅಂದರೆ ಒಂದು ಒಳ್ಳೆಯ ಆಪ್ಷನ್ ಆಗ್ಬೋದು.
ಸೊ ಇದಿಷ್ಟು ಈ ಒಂದು ಸ್ಪೀಕರ್ನ ಬಗ್ಗೆ, ಸೌಂಡ್ ಬಾರ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆಗಿರೋಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮನೆಯಲ್ಲಿ.